ಎಲ್ಲ ಸದಸ್ಯರ ಹಾಗೂ ರಾಜ್ಯ ಜನತೆ ಪರವಾಗಿ ನಿಮಗೆ ಹಾರೈಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಶಿಕ್ಷಣ ಸಚಿವನಾಗಿ ನೀವೇನು ಇವತ್ತು ತಾವೆಲ್ಲರೂ ಕೂಡ ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ಇದ್ದೀರಿ. ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ತಮ್ಮ ಅಪ್ಪಣೆನೂ ಕೂಡ ನಾನು ಹೇಳಲಿಕ್ಕೆ ಪಡ್ತೀನಿ. ಯಾಕೆಂದರೆ ನಾನು ಕೂಡ ಹೋಗಿ ಕೆಲವು ಶಾಲೆನ ಭೇಟಿ ಮಾಡಿ ಮತ್ತೆ ವಾಪಸ್ ಬರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಅವ್ರ ತಂದೆ ತಾಯಿಯವ್ರಿಗೆ ಎಷ್ಟು ಅವರಿಗೆ ಇರಬೇಕು ಎಲ್ಲ ಸದಸ್ಯರು ಕೂಡ ಇರಲಿ, ಈ ರಾಜ್ಯದ ಜನತೆ ಅವರ ಆಶೀರ್ವಾದ ಇರಲಿ ಅಂತಕ್ಕಂಥದ್ದನ್ನ ಪೀಠಕ್ಕೆ ಮತ್ತೆ ಆ ಮಕ್ಕಳಿಗೆ ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ನಾನು ಗಮನಕ್ಕೆ ತರಲಿಕ್ಕೆ ಇರೋದು, ವಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ಬಿಕಾಸ್ ನೀವು ಸಿಸ್ಟಮ್ಯಾಟಿಕ್ ಆಗೆಲ್ಲ ಇಷ್ಟು ಸೆಂಟರ್ಸ್ ಅರೇಂಜ್ಮೆಂಟ್ ಅದೆಲ್ಲ ತಾವೆಲ್ಲ ಮಾಡಿದ್ರೆ ನಾವು ಅಭಿನಂದಿಸ್ತೇವೆ. ಈ ಆನ್ಲೈನಲ್ಲಿ ಮಕ್ಕಳಿಗೆ ಕೂಡ ಮೋಸ ಮಾಡುವಂಥ ಪ್ರಯತ್ನ ಆಗ್ತದೆ. ನಾನು ನೋಡಿ ನನಗೆ ಯಾರು ಕಲಿಸಿದ್ರು, ನಿಮಗೆ ನಮ್ಮ ಕ್ವಶನ್ ಪೇಪರ್ ಲೆಕ್ಕಾಗಿದೆ 1,000 ಕೋಟಿ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿ ಆ್ಯಪಲ್ಲಿ ಬರ್ತಾ ಇದೆ. ಅದು ಕೂಡ ಇಂಥವ್ರು ತೆಕ್ಕೊಂಡ್ರು, ಇಷ್ಟು ಜನ ಮಕ್ಕಳು ತೆಕ್ಕೊಂಡ್ರು, ಈಗ ತೆಕ್ಕೊಂಡು ಅಂತೇಳಿ ಅದು ನಾನು ನಿಮಗೆ ಬಂದಿರ್ಬೋದು. ಅದು ನಾನು ನಿಮಗೆ ಕಲಿಸ್ತೇನೆ. ಇದನ್ನು ದಯವಿಟ್ಟು ಯಾರು ಅಂತೇಳಿ ತಕ್ಷಣದ ಬಗ್ಗೆ ಒಂದು ಫೈಂಡ್ ಔಟ್ ಮಾಡಿ ಒಂದು ಕ್ರಮ ತಗೊಳ್ಳೋ ರೀತಿಯಲ್ಲಿ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ನೀವು ನಂಬಲ್ಲ, ಯಾರು ನನಗಿದ್ನ ಫಾರ್ವರ್ಡ್ ಮಾಡಿದ್ರು ಅವರಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ಹಿಂದೆ ಮುಂದೆ ನೋಡಕ್ ಹೋಗಲ್ಲ ಯಾರು ಅಲ್ಲ. ಅದನ್ನ ನಮ್ಮ ಇಲಾಖೆಯಿಂದ ಏನ್ ಚೆಕ್ ಮಾಡಿಸ್ಬೇಕು ಅದನ್ನ ಚೆಕ್ ಮಾಡಿಸ್ ಒಂದ್ ನಿಮಿಷ ಏನ್ ಚೆಕ್ ಮಾಡಿಸ್ಬೇಕು ನಾವು ಮಾಡಿಸ್ತಾ ಇದೀವಿ. ಬಟ್ ಅನ್ನೆಸೆಸರಿಯಾಗಿ ಇದೆ ಅಂತ ಹೇಳಿ ಫಾರ್ವರ್ಡ್ ಮಾಡೋದೇ ದೊಡ್ಡ ತಪ್ಪು. ಅದು ತಪ್ಪೇ. ಅದಕ್ಕೆ ಈ ಸತಿ ಮಾತ್ರ ಈ 3 ಎಕ್ಸಾಮ್ ಪಾಲಿಸಿ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೂ ಕೂಡ ನಾನು ಕೂಡ PUC ಸ್ಟಾರ್ಟ್ ಆದಾಗ ನಾನೇ ಹೋಗಿ ಕೇಳ್ಕೊಂಡು ಬಂದೆ, ನಿಮಗೆ ಏನಾದ್ರು ಭಯ ಇದೆಯಾ ಅಂತ ಹೇಳಿ. ಭಯನೇ ಇಲ್ಲ ಅಂತ ಹೇಳಿದ್ರು. ಅದೇ ಇದ್ರೊಳಗೆ ಇವತ್ತು ಹೋಗ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹರಿದಾಡ್ತಕ್ಕಂಥದ್ದನ್ನ, ಯಾಕೆಂದ್ರೆ ನಾವು ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಇದನ್ನ ಮಾಧ್ಯಮದವರು ಕೂಡ ಕೇಳಿದಾಗ ಅಂದಾಗ, ಯಾಕೆಂದ್ರೆ ನಾನೇ ಒಬ್ಬ ಸಚಿವನಾಗಿ ಮಾತಾಡ್ಬಿಟ್ರೆ ಮಕ್ಕಳಿಗೆ ಆ ಮೆಸೇಜ್ ಹೋದಾಗ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಆದಷ್ಟು ನಾನು ಸ್ವಲ್ಪ ಅದನ್ನ ಹೆಚ್ಚು ಮಾಧ್ಯಮದಲ್ಲಿ ಚರ್ಚೆ ಮಾಡದೆ ಇರ್ತಕ್ಕ ಅದು ವಿಶ್ವಾಸ ಇಟ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಏನು ನಾವು ಪರೀಕ್ಷೆಯನ್ನ ಮಾಡಬೇಕು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಫುಲ್ ಫ್ರೀಡಮ್ ಆಗಿ ಖುಷಿಯಾಗಿ ಮಕ್ಕಳು ಅದನ್ನ ಮಾಡಲಿ. ಬಟ್ ತಾವೇನ್ ಗೈಡೆನ್ಸ್ ಕೊಟ್ಟಿದ್ದೀರಿ ಅದನ್ನ ನಿಜವಾಗ್ಲೂ ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿದ್ಯಾರ್ಥಿ ಜೀವನದಲ್ಲಿ SLC ಅನ್ನೋದು ಬಹಳ ಒಂದು ಪ್ರಮುಖ ಘಟಕ. ನಾವು ಕೂಡ ಅಲ್ಲಿಂದಾನೇ ಬಂದಿರೋದು. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ 99% ನಾವೆಲ್ಲರೂ SLC ಎಕ್ಸಾಮ್ ಅನ್ನ ನೋಡಿ ಬಂದಿದ್ದೀರಿ. ಆತಂಕ ನೋಡಿ ಬರೆದು ಏನೇನು ಕಷ್ಟಗಳಿದೆಯೋ, ಯಾಕಂದ್ರೆ ಅದೊಂದು ಘಟ್ಟ. ಅದು ಮಕ್ಕಳು ಬಹಳ ಟೆನ್ಷನ್ ಆಗ್ತಾರೆ. ನಾವು ನೋಡಿದಿರಿ, ಬಹಳ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಏನೇನು ಅನಾಹುತಗಳಾಗಿದೆಯೋ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮಕ್ಕಳ ಮೇಲೆ ಒತ್ತಡಗಳನ್ನು ಹಾಕಬೇಡಿ. ಪೇರೆಂಟ್ಸ್, ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ. ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು, ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೇನು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರು ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಆವರೇಜಲ್ಲಿ ಇರ್ತಾರೆ, ಪಾಸ್ ಆದರೆ ಸಾಕು ಅಂತಾರೆ. ಅವ್ರಿಗೇನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ, ನಾವೆಲ್ಲ KPSC ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಆ ಥರದ ಒಂದು ಮೆಸೇಜನ್ನು ಕೂಡ ಕೊಡಬೇಕು. ಪೊಲೀಸ್ ಮುಖಾಂತರ ಆಗಲಿ ಯಾವುದೇ ಒಂದು ಮುಖಾಂತರ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ. ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ತಯಾರಿಯನ್ನ ಸರ್ಕಾರ ಮಾಡಿದೆ. ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ. ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಹಾಕ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಧ್ಯಕ್ಷರೇ ಅಲ್ಲ, ಕ್ವಶನ್ ಪೇಪರೇ ಬಂದ್ಬಿಡುತ್ತೆ. ಕ್ವಶನ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಆತಂಕದಲ್ಲಿ ಇರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಆಗುವಂತದ್ದು ಸಂದರ್ಭ ಇದೆ. ಅದರಿಂದ